ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ತೇಜು. ಇವತ್ತು ನಾವು ಸ್ಪೆಷಲ್ ಆಗಿ ರೈತ ಬೆಳೆದ ಬೆಳೆಯಿಂದ ಬಳಸಿಕೊಂಡು ನಮ್ಮ ಕೈ ರುಚಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಮ್ಮ ಕೈ ರುಚಿ ಕಾರ್ಯಕ್ರಮದಲ್ಲಿ ಇವತ್ತು ಸ್ಪೆಷಲ್ ಆಗಿ ಯಾರು ಗೆಸ್ಟ್ ಇದ್ದಾರೆ ಅಂತ ಹೇಳಿದ್ರೆ ಮನ್ವಿನ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವ. ಓಕೆ ಮನ್ವಿನ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಓಕೆ, ಚಾರ್ವಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ ಮನ್ವಿನ್, ಇವತ್ತು ನಮ್ಮ ಕೈ ರುಚಿ ಕಾರ್ಯಕ್ರಮದಲ್ಲಿ ಏನು ಸ್ಪೆಷಲ್? ನಮ್ಮ ಕೈ ರುಚಿ ಕಾರ್ಯಕ್ರಮದಲ್ಲಿ ಆಪಲ್ ಜ್ಯೂಸ್ ಸ್ಪೆಷಲ್ ಆಗಿ ಮಾಡ್ತಿದ್ದೇವೆ. ಓ, ಹಂಗಾದ್ರೆ ಜ್ಯೂಸ್ ಸ್ಪೆಷಲ್ ಇವತ್ತು. ಹೌದು, ಅದರಲ್ಲಿ ಆಪಲ್ ಜ್ಯೂಸ್ ಸ್ಪೆಷಲ್. ಹಂಗಾದ್ರೆ ಈಗ ಆಪಲ್ ಜ್ಯೂಸಿಗೆ ಎಂತ ಬೇಕು ಫಸ್ಟಿಗೆ? ಫಸ್ಟಿಗೆ ಆಪಲ್ ಬೇಕು. ಆಪಲ್ ಜ್ಯೂಸಿಗೆ ಆಪಲ್ ಬೇಕೇ ಬೇಕಲ್ಲ. ಓಕೆ, ಆಮೇಲೆ ಸಕ್ಕರೆ, ಹಾಲು, ಐಸ್ ಕ್ಯೂಬ್ ಬೇಕಾದ್ರೆ. ಐಸ್ ಕ್ಯೂಬ್ ಬೇಕಾದ್ರೆ, ಕೋಲ್ಡ್ ಬೇಕಾದ್ರೆ ಐಸ್ ಕ್ಯೂಬ್ ಹಾಕೊಳ್ಳೋದಲ್ಲ. ಓಕೆ, ಹಂಗಾದ್ರೆ ಈಗ ಸ್ಟಾರ್ಟ್ ಮಾಡೋಲ್ಲ. ಈಗ ಫಸ್ಟಿಗೆ ಅಂತ ಆಪಲ್ ಅನ್ನ ಕಟ್ ಮಾಡ್ಲಿ ಊಟ. ಓಕೆ, ಫಸ್ಟಿಗೆ ಒಂದು ಪ್ಲೇಟ್ ತಗೊಳ್ಬೇಕು, ಮತ್ತೆ ಚಾಕ್ ತಗೊಳ್ಬೇಕು, ಚೂರಿಯನ್ನು ತಗೊಳ್ಬೇಕು, ಮತ್ತೆ ಆಪಲ್ ಅನ್ನು ಹೀಗಿಟ್ಟು ಕಟ್ ಮಾಡಬೇಕು. ಓಕೆ, ಆಪಲ್ ಅನ್ನ ಕಟ್ ಮಾಡಿ ಕೊಡ್ಬೇಕಾ? ತಗೊಳ್ಳಿ, ಇದನ್ನ ಹೀಗೆಲ್ಲ ತೆಗಿಬೇಕಲ್ಲ. ಇದನ್ನ ಈ ತೊಟ್ಟಿದ್ರೆ ಅದು ಕೈ ಆಗ್ತದಲ್ಲ, ತೊಟ್ಟನ್ನೆಲ್ಲ ತೆಗಿಬೇಕಲ್ಲ. ಚಾರ್ವಿ, ಆಪಲ್ ಜ್ಯೂಸ್ ಮಾಡ್ಲಿಕ್ಕೆ ನೀವೇನು ಮಾಡ್ತಾ ಇದ್ದೀರಾ? ನೀವು ಟೇಸ್ಟ್ ನೋಡ್ಲಿಕ್ಕ? ಆಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಕಡಿಬೇಕು. ಈಗ ಹಾಗಾದ್ರೆ ಮಿಕ್ಸ್ ಜಾರ್ ಬೇಕಲ್ಲ. ಈಗ ಎರಡು ಇದನ್ನ ಡೈರೆಕ್ಟ್ ಆಗಿ ಇದಕ್ಕೆ ಮಿಕ್ಸಿಗೆ ಹಾಕೊಳ್ಳೋದಾ? ಒಂದು ಕಪ್ಪಿನಷ್ಟು ಹಾಲನ್ನು ಮತ್ತೆ ನಮಗೆ ಹಾಲು ಬೇಕಾದ್ರೆ ಆಡ್ ಮಾಡ್ಕೊಳ್ಬೋದಲ್ಲ. ಸಕ್ಕರೆ ಒಂದು ಅಷ್ಟು ಬೇಕಾಗ್ತದಾ? ಓಕೆ, ಪೂರ ಹಾಕಿ. ಈಗ ಇಷ್ಟನ್ನ ನಾನೀಗ ಮಿಕ್ಸ್ ಮಾಡ್ಕೊಡ್ಬೇಕಲ್ಲ. ತಗೊಳ್ಳಿ, ಮೈಕ್ ಇಟ್ಕೊಳ್ಳಿ. ನಮ್ಮ ಹತ್ರ ಇರೋದು ಒಂದೇ ಮೈಕ, ಹಾಗಾದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ಬೇಕಲ್ಲ. ಮುಚ್ಚಳವನ್ನು ಗಟ್ಟಿ ಇಟ್ಕೊಳ್ಬೇಕು, ಇಲ್ಲಾದ್ರೆ ರಟ್ತದೆ, ಹಂಗಿಗೆ ರಟ್ತದೆ. ಓಕೆ, ನೀವು ಎದ್ರಿ ಇದಕ್ಕೆ ಬನ್ನಿ. ಈಗ ಕೊಡಿ, ಕರೆಕ್ಟ್ ಕಾಣ್ತೊಟ್ಟು. ಸಾಕಾಗೋದಾ? ಸಾಕಾಗುತ್ತಾ? ಹಾಗಾದ್ರೆ ವಾಪಸ್ ಕಡಿಬೇಕಲ್ಲ. ಒಂದೆರಡು ಸುತ್ತ ಹೋಗ್ಬೇಕಲ್ಲ. ಈಗ ರೆಡಿ ಅಲ್ಲ, ಮಿಕ್ಸ್ ರೆಡಿ ಅಲ್ಲ? ಮಿಕ್ಸ್ ರೆಡಿ. ಈಗ ಓಪನ್ ಕರು. ಓಕೆ, ರೆಡಿ ಆಟಲ್ಲ. ಸರ್ವ್ ಮಾಡಿ ಆಟು ಇಲ್ಲ, ಸರ್ವ್ ಮಾಡ್ತಲೇ ಕೋಳಿಗೆ ಒಂದು ತೊಟ್ಟು ಪಾತ್ರಕ್ಕೆ ಹೊಯ್ದು ರೆಡಿ ಆಗ್ಬಿಟ್ಟು. ಈಗ ನೀ ಸರ್ವ್ ಮಾಡೋಕಲ್ಲ. ಸರ್ವ್ ಮಾಡಿದ್ರೆ ಎಂತ ಮಾಡಿ? ಈಗ ಫಾಸ್ಟಿಗೆ ಫಾಸ್ಟಿಗೆ 3 ಗ್ಲಾಸ್ ತಗೊಳ್ತೀನಿ. ಅಂದ್ರೆ ನಾವು ಈಗ 3 ಚಾರ್ವಿಗೆ 2 ಸತಿ ಆಚೆ ಮೈತೀರಾ ಮಾತಾಡು ನೀನು. ಆ್ಯಕ್ಚುಲಿ ಈ ಥರ ಜ್ಯೂಸ್ ಎಲ್ಲ ಮಾಡ್ಬೇಕನ್ನ ಕುಪ್ಪಿನ ಗ್ಲಾಸ್ ಇರೋಕಲ್ಲ, ನೋಡಿಗೆ ಕೂಡ ಬಾರ್ ಹಾಕೊಂಡದಲ್ಲ. ಓಕೆ ಚಾರ್ವಿ, ಜ್ಯೂಸ್ ರೆಡಿ ಆಗ್ತಿಟ್ಟು. ಕೊದ್ದಲಿಗೆ ಈಗ ಜ್ಯೂಸ್ ಬರ್ತೊಟ್ಟು. ಅದಕ್ಕೆ ಫುಲ್ ಹಾಕೋ ಇಲ್ಲಿ ಅದು ಚಾರ್ವಿಗ. ನನಗೆ ಸ್ವಲ್ಪ ಡೌಟ್ ಬರ್ತುಂಟು, ನೀನು ಅದು ಚಾರ್ವಿಗೆ ಅರ್ಧ ಗ್ಲಾಸ್ ಒಯ್ದದ್ದು ಕಾಣಿಸುಂಟು. ಇರಲಿ. ಓಕೆ, ಐಸ್ ಕ್ಯೂಬ್ ಬೇಕಿದ್ರೆ ಹಾಕೊಳ್ಳೋದಲ್ಲ. ಐಸ್ ಜಾಸ್ತಿ ಕೊಡೋರಾದ್ರೆ ಐಸ್ ಕ್ಯೂಬ್ ಹಾಕೋಕ್ಕಲ್ಲ. ಒಂದೊಂದು ಸಾಕು. ಅದು ಹಾಲು ಕೂಡ ಆ್ಯಕ್ಚುಲಿ. ಓಕೆ, ಜ್ಯೂಸ್ ಅಂತೂ ರೆಡಿ ಮಾಡಿ ಮನೆ ಗ್ಲಾಸಿಗೆ ಒಯ್ದಿಸಿಟ್ಟಲ್ಲ. ಈಗ ಜ್ಯೂಸ್ ಕುಡಿಯೋ ಕಾರ್ಯಕ್ರಮ. ಏನು ಹೇಳಿದೆ ಚಾರ್ವಿ? ಜ್ಯೂಸ್ ಕುಡಿಯೋ ಕಾರ್ಯಕ್ರಮ ಅಲ್ಲ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಮನೆ ಹೆಂಗೆ ಅನಿಸ್ತು ಈಗ ಸ್ಪೆಷಲ್ ಆಗಿ ನಮ್ಮ ಕೈ ರುಚಿಲಿ ಜ್ಯೂಸ್ ಮಾಡ್ದ? ಹೆಂಗೆ ಅನಿಸ್ತದೆ? ಲೈಕ್ ಅನ್ಸ್ತಾ? ಅಂದರೆ ನಮ್ಮ ಕೈ ರುಚಿ ಥರ ಹೆಂಗಲ್ಲ, ನಾವೇ ಅಡುಗೆ ಮಾಡಿ ಸ್ಪೆಷಲ್ ಆಗಿ ನಾವೇ ಕುಡಿಯೋದಲ್ರೆ ಅದು ನಮ್ಮ ಕೈ ರುಚಿ ಅಲ್ಲ. ಓಕೆ, ಹಾಗಾದರೆ ಈಗ ಜ್ಯೂಸ್ ಟೇಸ್ಟ್ ನೋಡುವಲ್ಲ ಹಂಗಾರೆ. ಓಕೆ, ಫಸ್ಟಿಗೆ ಸಣ್ಣ ಓಕೆ. ಈಗ ಜ್ಯೂಸ್ ಸ್ವಲ್ಪ ಕುಡಿಬೇಕು, ಕುಡಿದು ಟೇಸ್ಟ್ ನೋಡುವಲ್ಲ. ಆಹಾ, ಇದಂತೂ ಸಾಕಾಗಿಟ್ಟು. ಹೆಂಗುಂಟು ಚಾರ್ವಿ? ಲಾಯ್ಗುಂಟ? ಓಕೆ, ನಿಜವಾಗೂ ಭಾರಿ ಲಾಯ್ಕ್ ಔಟು ಜ್ಯೂಸ್ ಅಂತೂ. ಹೇಳಿ ಸುಖ ಇಲ್ಲ ಅಂತ ಹೇಳಿ ಸುಖ ಇಲ್ಲ ಅಂತ ಹೇಳಿದ್ರೆ ಭಾರಿ ಲಾಯ್ಕ್ ಆಗುತ್ತಾ ನಮ್ಮ ಅರಭಾಷೆಯಲ್ಲಿ ಅರ್ಥ ಅಲ್ಲ. ಆ್ಯಪಲ್ ಜ್ಯೂಸ್ ಅಂತೂ ಸಾಕಾಗ್ಬಿಟ್ಟು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದೇ ಥರ ಮನೆಯಲ್ಲಿ ನೀವು ನಿಮ್ಮ ಕೈ ರುಚಿಲಿ ಅಡುಗೆ ಮಾಡಿ ಗಮ್ಮತ್ತಾಗಿ ತಿಂದರೆ
ಮಕ್ಕಳ ಜೊತೆಗೆಲ್ಲ ಒಟ್ಟಿಗೆ ಖುದ್ದು ಸ್ಪೆಷಲ್ ಆಗಿ ಆಪಲ್ ಜ್ಯೂಸ್ ಎಲ್ಲ ಮಾಡಿ ತಿಂದ್ರೆ ನ್ಯಾಚುರಲ್ ಆಗಿ ಸಾಕಾಗಿರ್ತದೆ. ಮನೇಲಿ ಕೂಡ ಎಲ್ಲ ಕೂತು ಇನ್ನು ಸಾಧಾರಣ ಸುಮಾರು ಒಂದು 4-5 ಗ್ಲಾಸ್ ಒಟ್ಟಿದಲ್ಲಿ ಎಲ್ಲಕ್ಕೆ ಮನೆಗೆಲ್ಲವೂ ಕೊಟ್ಟು ಒಂದು ಜ್ಯೂಸ್ನೆಲ್ಲ ಈಗಿನ ಸೆಕೆ ಕಾಲಕ್ಕೆಲ್ಲ ಈ ತರದ ಜ್ಯೂಸ್ಗಳೆಲ್ಲ ಮಾಡಿ ಕೊಡಿದ್ದಾರೆ. ಆರೋಗ್ಯಕ್ಕೂ ಕೂಡ ಒಳ್ಳೆದು, ಮತ್ತೆ ನ್ಯಾಚುರಲ್ ಆಗಿ ಮನೆಯಲ್ಲೇ ನಾವು ರೆಡಿ ಮಾಡೋದಲ್ಲ, ಹಾಗೆ ಯಾವುದೇ ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಹಾಗಾಗಿ ಈ ತರದ ಕೈ ರುಚಿಗಳನ್ನ ಇನ್ನೂ ಕೂಡ ನೋಡ್ಬೇಕು ಅಂತ ಹೇಳಿದ್ರೆ ನಮ್ಮ ಈ ಚಾನೆಲ್ ಕೂಡ ನೋಡ್ತಾ ಇರೀತಿ. ನೀವು ಕೂಡ ಮನೆಯಲ್ಲಿ ಸ್ಪೆಷಲ್ ಆಗಿ ಆಪಲ್ ಜ್ಯೂಸ್ ನ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ನಮ್ಮ ಕೈ ರುಚಿ ಕಾರ್ಯಕ್ರಮ ನಿಲ್ಲಿಸೋಣ. ನಮಸ್ಕಾರ.